ನಮನಗಳು. ಸ್ವಲ್ಪ ಹಿಂಗ್ ಮಾಡು, ಚೇರಿಂಗ್ ಮಾಡು. ಮುಂದೆ ಬನ್ನಿ. ಮುಂದೆ ಬರ್ತಾಯಿಲ್ವಾ? ಅಲ್ಲ ರಾಮಣ್ಣ ಅಲ್ಲ ಹಾಕ ಕಡೆ ಕುಲದಲ್ಲಿ ಕೀಳಿ ಯಾವುದು ಅನ್ನೋ ಒಂದು ಹಾಡು ಎಲ್ರಿಗೂ ಅದು ಗೊತ್ತಿರುವಂಥ ಚಿರಪರಿಚಿತವಾದಂಥ ಹಾಡು ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ. ಆ ಹಾಡಿನ ಆ ಸಾಲಲ್ಲೇ ಇನ್ನೊಂದು ಹಾಡು ಮಾಡಬೇಕು ಅಂದಾಗ ತುಂಬಾ ಚಾಲೆಂಜಿಂಗ್ ಜಾಬ್ ಅಂತ ನಮಗೆಲ್ಲ ಅನ್ನಿಸ್ತಾನೆ ಇತ್ತು. ಏನು ಮಾಡಿದ್ರು ನಮಗೆ ಸಮಾಧಾನ ಆಗ್ತಾ ಇರಲಿಲ್ಲ. ಏನು ಕೊಟ್ಟರೆ ಜನ ಅದನ್ನು ಇಷ್ಟಪಡ್ತಾರೆ, ಆ ಸಾಲುಗಳಿಗೆ ಎಂಥ ಕಂಪೋಸಿಷನ್ ಮಾಡಬೇಕು, ಇಲ್ಲ ಏನು ನಾವು ಬರೀಬೇಕು ಅನ್ನೋದು ಬಹಳ ಗೊಂದಲ ಆಗ್ತಾನೆ ಇತ್ತು. ನಿಜ ಹೇಳ್ಬೇಕಂದ್ರೆ ಈ ಹಾಡನ್ನ ಬರೆಯೋದಕ್ಕೆ ನಾನು ಫಸ್ಟ್ ಕಂಪೋಸಿಂಗ್ ಎಲ್ಲ ಆದಮೇಲೆ ಮನೋಮೂರ್ತಿ ಸರ್ ಭಾಳ ತಲೆ ಕೆಡಿಸ್ಕೊಂಡು ಆಗೋದೇ ಇಲ್ಲ ಅನ್ನೋ ಒಂದು ಮಟ್ಟಕ್ಕಿತ್ತು. ಇವತ್ತು ಆಗಲ್ವಲ್ಲ ಅಂತ ಅನ್ನೋ ಟೈಮಲ್ಲಿ ಒಂದು ಸರಿ ಹಂಗೆ ಒಂದು ನಿಮಿಷ ರೆಸ್ಟ್ ರೂಮ್ಗೆ ಹೋಗಿ ಬರ್ತೀನಿ ಅಂದರು. ರೆಸ್ಟ್ ರೂಮ್ಗೆ ಹೋಗಿ ಆಚೆ ಬರೋ ಟೈಮ್ಗೆ ಒಂದು ಟ್ಯೂನ್ ಹೇಳಿದ್ರು. ಅದು ಇಷ್ಟ ಆಗೋಯ್ತು. ಆ ಟ್ಯೂನ್ ತುಂಬ ಇಂಪ್ರೂವೈಸೇಷನ್ ಆಗ್ತಾ ಆಗ್ತಾ ಚೆನ್ನಾಗಿ ಕೇಳಿಸ್ತಾ ಹೋಯ್ತು ನಮಗೆ. ಅವಾಗ ಮನೋಮೂರ್ತಿ ಸರ್ ಪ್ರತಿ ಸರಿ ಒಂದು ತಮಾಷೆ ಮಾಡೋರು, ಇದು ನನಗೆ ಬಾತ್ರೂಮಲ್ಲಿ ಹುಟ್ಟಿದಂಥ ಟ್ಯೂನು ಅಂತ. ಸೊ ಇವತ್ತು ಅವ್ರು US ಇದ್ದಾರೆ, ಪಾಪ ಅವರು ಬರೋಕ್ಕಾಗಲಿಲ್ಲ. ಬಟ್ ಅವರು ನಮಗೆ ವಿಶಸ್ ಕೊಟ್ಟಿದ್ದಾರೆ. ಅವ್ರು ಬಹಳ ಖುಷಿ ಪಡ್ತಾ ಇದ್ರು, ಈ ಹಾಡು ಭಾಳ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಆಗ್ತಿದೆ ಅಂತ. ಹಾಡು ಕಂಪೋಸಿಷನ್ ಆದಮೇಲೆ ಅದನ್ನು ಬರಿಬೇಕಲ್ಲ ಒಬ್ಬರು. ನಾನು ಭಟ್ರು ಸರ್ಗೆ ಫಸ್ಟು, ಸರ್ ಈ ಹಾಡು ನಿಮ್ಮದೇ ಸರ್, ನಿಮ್ಮದೇ ಇದು, ನೀವೇ ಬರೀಬೇಕು ಅಂತ. ಇನ್ಯಾರಿದ್ದಾರೆ ಅಂತ ಪಂಡಿತರು ನಮ್ಮಲ್ಲಿ, ಈ ಹಾಡಿಗೆ ನೀವೇ ನ್ಯಾಯ ಕೊಡಬೇಕು ಅಂತ. ಅವರು ಮನದ ಕಡಲು ಚಿತ್ರದ ಆ ಒಂದು ಬಿಸಿ ಶೆಡ್ಯೂಲಲ್ಲಿ ಅವಾಗ ರಿಲೀಸ್ ಟೆನ್ಷನ್ನು, ಫೈನಲ್ ಫಸ್ಟ್ ಕಾಪಿ ಬೇರೆ ತೆಗಿಬೇಕಾಗಿತ್ತು. ಅವ್ರು ನಮ್ಮ ಕೈಗೆ ಸಿಗೋದೇ ಸ್ವಲ್ಪ ಕಷ್ಟ ಆಗಿತ್ತು. ಕತೆಗೆ ಇನ್ನು ಬಾಕಿ ಎಲ್ಲ ಕೆಲಸಗಳಲ್ಲೂ ಜೊತೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಎಲ್ಲ ಆಗಿ ನಮ್ಮ ಹಾಡಿಗೆ ಅವ್ರನ್ನ ಹಿಡ್ಕೊಂಬರೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ನಮ್ಮದು ಚಿತ್ರೀಕರಣ ಮುಗಿಯೋ ಹಂತದಲ್ಲಿತ್ತು. ಆ ಒಂದು ಸಮಯಕ್ಕೆ ಶೂಟಿಂಗ್ ಮುಗಿಸ್ಕೋಬೇಕಾಗಿತ್ತು. ಆರ್ಟಿಸ್ಟ್ಗಳದ್ದು ಸ್ವಲ್ಪ ಎಲ್ಲ ಸಮಯಾಭಾವ. ಅದಕ್ಕೆ ಆರ್ಟಿಸ್ಟು ನಮ್ಮ ಯೋಗರಾಜ್ ಸರ್, ಅವ್ರನ್ನ ಹಿಡ್ಕೊಂಡ್ಬಂದ್ವಿ. ಸೊ ಅದ್ರ ಜೊತೆಗೆ ಒಂದಷ್ಟು ಯೋಚನೆ ಮಾಡಿ ನಮ್ಮ ನಿರ್ಮಾಪಕರು ಕೊನೆಗೆ ನನಗೊಂದು ಟಾಸ್ಕ್ ಹಾಕಿದ್ರು, ರಾಮನಾರಾಯಣ್ ಸರ್ ಸುಮ್ಮನೆ ಯಾಕೆ ನೀವು ವೆಯ್ಟ್ ಮಾಡೋದು, ನೀವೇ ಒಂದು ಟ್ರೈ ಮಾಡಿಬಿಡಿ ಅಂತ. ಸರ್ ಇಲ್ಲ, ಇದೊಂದು ಸ್ವಲ್ಪ ಬೇರೆ ಥರ ಹಾಡು, ನಮ್ಮ ಪ್ರಬುದ್ಧಿಗೆ ಅದು ಮೀರಿದ್ದು, ಸೊ ಅದು ದೊಡ್ಡವರೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ. ಇಲ್ಲ ಒಂದ್ಸರಿ ನೀವು ಟ್ರೈ ಮಾಡಿ ಅಂತ. ಬರೆಯೋದಕ್ಕೆ ತಪ್ಪೇನಿದೆ, ನನಗೊಂದು ಅಭ್ಯಾಸ ಆಗುತ್ತಲ್ಲ ಅಂತ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಒಂದಷ್ಟು ಬರೆದ ಮೇಲೆ ನಮ್ಮ ತಂಡದಲ್ಲೇ, ಸರ್ ಈ ಸಾಲ್ ಚೆನ್ನಾಗಿದೆ, ಈ ಲೈನ್ ಚೆನ್ನಾಗಿದೆ, ಇದು ಚೆನ್ನಾಗಿ ಕೇಳಿಸ್ತಾ ಇದೆ, ಸುಮ್ಮನೆ ಒಂದು ರಫಾಗಿ ಹಾಡು ಕೇಳೋಣ ನೋಡೋಣ ಅಂತ ನಮ್ಮ ಚೇತನ್ ಅವ್ರ ಹತ್ರ ಹಾಡಿಸಿದ್ವಿ. ಚೇತನು ಕೂಡ ಹಾಡೋವಾಗಲೇ ಭಾಳ ಎಂಜಾಯ್ ಮಾಡಿದ್ರು, ತುಂಬ ಅದ್ಭುತವಾಗಿದೆ, ಚೆನ್ನಾಗಿ ಕೇಳಿಸ್ತಾ ಇದೆ. ಮನೋಜ್ ಸರ್ ಕೂಡ ತುಂಬ ಒಳ್ಳೆ ಸೌಂಡಿಂಗ್ ಇದೆ, ಲಿರಿಕ್ಸು ಕೂಡ ಸಮ್ ಮೀನಿಂಗ್ಫುಲ್ ಆಗಿದೆ, ಹಾಗೆ ಹೀಗೆ ಅಂತ. ಆಮೇಲೆ ಯೋಗರಾಜ್ ಸರ್ ಕೇಳಿಸಿದ್ವಿ, ತುಂಬ ಚೆನ್ನಾಗಿದೆ, ಇದಕ್ಕಿಂತ ಇನ್ನೇನು, ಹೋಗೋಣ ಶೂಟಿಂಗ್ ಅಂತ ಇಮಿಡಿಯೇಟಾಗಿ ಡೇಟ್ ಕೊಟ್ಟರು. ಹಾಗೆ ಹೋಗಿ ಶೂಟ್ ಮಾಡಿದ್ವಿ. ತುಂಬ ಅದ್ಭುತವಾದಂಥ ಒಂದು ಸೀಕ್ವೆನ್ಸ್ಗಳಲ್ಲಿ ಹಾಡು ಬರುತ್ತೆ. ಎಂಟೈರ್ ಸಿನಿಮಾನ ತೊಗೊಂಡೋಗುವಂಥ ಒಂದು ಥೀಮ್ ಸಾಂಗು ಇದು ನಮ್ಮ ಚಿತ್ರದಲ್ಲಿರುತ್ತೆ. ಸೊ ಈ ಹಾಡಿನ ಹಿಂದೆ ಇಷ್ಟೆಲ್ಲ ಕಥೆಗಳಿದೆ. ಈ ಹಾಡನ್ನ ಇವತ್ತು ಲೋಕಾರ್ಪಣೆ ಮಾಡೋದಕ್ಕೆ ನಮ್ಮ ಅಜ್ಜಿಯವರು ಬಂದು ಈ ಒಂದು ಕಾರ್ಯನ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸಾಲುಮರದ ತಿಮ್ಮಕ್ಕ ಅಜ್ಜಿಯವರೇ. ಇಂಥ ಒಂದು ಹಾಡನ್ನ ಇದೊಂದು ಯಾವತ್ತಿಗೂ ಮನಸ್ಸಲ್ಲಿ ಉಳಿಯುತ್ತೆ ಅನ್ನೋ ನಂಬಿಕೆ ನಮಗಿದೆ. ಇಂಥ ಹಾಡನ್ನ ನಿಮ್ಮ ಕೈಯಾರೆ ನೀವು ಬಿಡುಗಡೆ ಮಾಡಿಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು. ನಿರ್ದೇಶಕರ ಮಾತನ್ನ ಕೇಳ್ತಿದ್ರೆ ಒಂದು ಮಾತೆಂಪು ಬರ್ತದೆ, ಕಣ್ಗಳಲ್ಲಿ ಕನಸು, ತೋಳುಗಳಲ್ಲಿ ಬಲ, ರೆಕ್ಕೆಗಳಷ್ಟೇ ಇದ್ದರೆ. ಮೊದಲಿಗೆ ಸಾಲುಮರದ ತಿಮ್ಮಜ್ಜಿ ಅವರ ಪಾದಾರವಿಂದಕ್ಕೆ ನಮಸ್ಕಾರ. ಅಷ್ಟು ದೂರ ಬಂದಿದ್ದಾರೆ. ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷ್ ಅವರು ಎಲ್ಲರೂ ಸೇರಿ ಕೇಳ್ತಿದ್ದಂಗೆ ಕರ್ಕೊಂಬಂದು ನಿಮಗೂ ಧನ್ಯವಾದ. ಖುಷಿ ಆಗುತ್ತೆ. ಒಂದು ಹಿರಿಯರಿದ್ದಾಗ ಒಂದು ಘನತೆನೇ ಬೇರೆ ಇದ್ದು. ಸೊ ಅವ್ರ ಹಿರಿತನಕ್ಕೆ, ಅವರ ಹಾಡುಗಾರ, ಅವರಲ್ಲಿರೋ ಸಂಗೀತಕ್ಕೆ, ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬ ವಿಶೇಷ ಅನ್ನಿಸ್ತಾ. ಅಜ್ಜಿ ಥ್ಯಾಂಕ್ ಯು, ಧನ್ಯವಾದ. ಯಾವ ಭಾಷೆಗಳು ಹೇಳಬೇಕೋ ಗೊತ್ತಿಲ್ಲ ನಿಮಗೆ, ತುಂಬ ಹೃದಯದ ಧನ್ಯವಾದ. ಇವರು ಬಂದಿದ್ದು ಖುಷಿ. ಇನ್ನೊಂದೇನೆಂದರೆ
ನಾವು ಶ್ರೀಯುತ ಅಣ್ಣವರಿಗೆ ಧನ್ಯವಾದ ಹೇಳಲೇಬೇಕು ಈ ಟೈಟ್ಲಿಗೆ. ಕುಲದಲ್ಲಿ ಕೇಳಿ ಯಾವುದು ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರ ಸಿನಿಮಾದ ಗೀತೆ, ಅದನ್ನು ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ. ಅಲ್ಲಿಂದ ನಾನು ನೆನೆಸ್ತಾ ಬಂದರೆ ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತು ಸಿನಿಮಾ. ಒಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತಾನೆ ಹೋಗ್ತಿದ್ದಾರೆ ಅದಕ್ಕೆ. ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನ್ನಿಸ್ತು ಒಂದು ಗ್ರಾಮೀಣ ಪ್ರತಿಭೆ ಮನೋನ ತರಬೇಕು ಅಂಥೇಳಿ ಆತ ಸಂತೋಷ್ ಸರ್ನ ಕರ್ಕೊಂಬಂದಿದ್ದಾನೆ. ಮೊನ್ನೆ ನಡೆದಂಗಿದೆ, 1.5 ವರ್ಷ ಕಳೆದಿದ್ದೇ ಗೊತ್ತಾಗಿದೆ ನಮಗೆ. ಅಲ್ಲಿಂದ ಹಿಡಿದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗಲೇ ಅಲ್ಲೊಂದು ಪಾಸಿಟಿವ್ ನೋಟ್ ಇದೆ. ಅವರು ಯಾವುದೇ ರೀತಿಯಲ್ಲೂ ಅವ್ರು ಅವನಿಗೆ ದುಡ್ಡು ಹಾಕಬೇಕು ಅಂತಲೂ ಇಲ್ಲ. ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೂಡಿದ್ರು. ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು, ಒಬ್ಬೊಬ್ಬರೇ ನಟರು ಹೂ ಹೊಂದಿತ್ತು. ಎಲ್ಲದನ್ನು ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ, ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿ ಜೀವ ರೊಚ್ಚಿಗೆದ್ದು ಆ್ಯಕ್ಟ್ ಮಾಡಿದೆ. ಅವ್ರಿಗೆ ಒಂದು ದೀರ್ಘಕಾಂಡ ನಮನ ಸುಬಣ್ಣ. ಈ ಸಿನಿಮಾನ ಒಂದು ಬೇರೆ ರೀತಿಯಲ್ಲೇ ಕ್ಯಾರಿ ಮಾಡಿರೋ ಜೀವ ಸುಬಣ್ಣ. ನಾ ಅವರಿಗೆ ರಿಚರ್ಡ್ಸ್ ಅಂತ ಕರಿತಿದ್ದೆ. ಅವರ ಮಣಿ ಸಿನಿಮಾನ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಒಂದು ಸ್ವರದ್ರೂಪಿ ಮುಖ ಅದು. ಆಮೇಲೆ ಇನ್ನೊಂದು ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು. ಅವಾಗ ಒಂದು ಸಾಲು ಬರೆದಿದೆ, ನಮ್ಮ ಅಪ್ಪ ವೆಸ್ಟ್ ಇಂಡೀಸು ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಸುಬ್ಬಣ್ಣನ ಬಗ್ಗೆ. ಸೊ ಅದೊಂದು ಮಜಾ ಅನ್ನಿಸ್ತು. ಉಮೇಶ್ ಅಣ್ಣ ಪ್ರತಿಯೊಬ್ಬರು ನಮ್ಮ ದುನಿಯಾ ವಿಜಿ ಗೆಳೆಯ ಹೊಸ ಸೇರ್ಪಡೆ ಮೊನ್ನೆ ಕೂಡ ಪ್ರಮೋಷನಲ್ ಸಿಕ್ಕಿದ್ದ ಡ್ರ್ಯಾಗನ್. ಅದು ಏನು ನಟನೆ, ಅವನ ಅಪಿಯರೆನ್ಸು ಪ್ರತಿಯೊಂದು. ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್ ಅವರು ಸೀನು ಭಾಯ್. ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ ಎಷ್ಟು ಹಾಗಾದ್ರೆ ಅದೃಷ್ಟವಾಯಿತು, ಅಥವಾ ಒಬ್ಬ ಯಾರೋ ತುಂಬ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡು ಬರ್ತಾವ ಅನ್ನೋ ಥರ ವರ್ಕೌಟ್ ಆಗಿದೆ ಸಿನಿಮಾ. ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕ ಸೀರಿಯಲ್ ಬೆಂಗಳೂರು ಅವರು ಅಂತ ಅನ್ಸೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗೋದನ್ನ ಕ್ಯಾರಿ ಮಾಡಿದ್ದಾರೆ. ಅವನ ಗ್ರಾಮೀಣ ಪ್ರತಿಭೆ ಅಂದು ಈಗ ಅವನ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಇರಬೇಕು, ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಮಾಡಿದ್ದು ರಾಮಣ್ಣ ಮತ್ತೆ ಅವ್ರದ್ದೊಂದು ಪುಟಾಣಿ ತಂಡ. ಸೊ ಒಂದು ತುಂಬ ಹೃದಯದ ಧನ್ಯವಾದ ರಾಮಣ್ಣ. ಈ ಟೈಟ್ಲು ಸಿಕ್ಕದಾಗಿಂದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತೀನಲ್ಲ, ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಖದರ್ ಆ್ಯಡ್ ಆಗಿತ್ತು. ಯಾಕಂದ್ರೆ ಆ ಟೈಟ್ಲನ್ನ ತುಂಬ ಎಂಜಾಯ್ ಮಾಡ್ತಿದ್ದಿದ್ರಿಂದ, ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು. ರಾಮಣ್ಣ ಆನಂದ್ ಬಂದ್ಯಾರ? ಆನಂದ್ ಇಲ್ಲೆಲ್ಲೋ ಇರ್ತಾರೆ. ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಇನ್ನು ಎಷ್ಟು ಇವಾಗಿನ್ನ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್. ಆನಂದ್ ನೋಡಿದ್ರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ ರೀಡಿಂಗ್ ತಗೊಂಡಾಗಲೇ ಇದು ಏನೋ ಕರೆಕ್ಟ್ ದಿಕ್ಕಿಗೆ ಹೋಯ್ತು. ಇಷ್ಟಲ ಅವ್ರು ಬಂದಿದ್ದಾರೆಲ್ಲ ಗೊತ್ತಿಲ್ಲ. ಹೌದು, ತಂಡದ ಪ್ರತಿ ಸದಸ್ಯರು 1 ರನ್ ಕೊಟ್ಟಿದ್ದಾರೆ, 2 ರನ್ ಕೊಟ್ಟಿದ್ದಾರೆ, ಯಾರೋ 6 ಹೊಡೆದಿದ್ದಾರೆ, ಯಾರೋ 4 ಹೊಡೆದಿದ್ದಾರೆ, ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನೂ ಆಡ್ತಾನೆ ನಿಂತಿದ್ದಾರೆ ಅನ್ನೋ ಫೀಲ್ ಆ ಸಿನಿಮಾ ನೋಡ್ತಾ ಇದ್ದಾರೆ. ಹಂಗೆ ಅನಿಸ್ಬೇಕು ಒಂದು ಸಿನಿಮಾ. ಇದನ್ನ ಒಡಮೂಡಿಸಿದ್ದಕ್ಕೆ ರಾಮಣ್ಣಂಗೆ ನನ್ನ ತುಂಬ ಹೃದಯದ ಧನ್ಯವಾದ. ಅಂತ ಒಬ್ಬ ತಂತ್ರಜ್ಞಾನ ಕೆಲಸ ಮಾಡಿದ್ರು. ಅವರನ್ನು ತುಂಬ ಎಂಜಾಯ್ ಮಾಡ್ತಿದ್ರು. ಮತ್ತು ಹಗಲು ರಾತ್ರಿ ಇದೇ ಸಿನಿಮಾ ಅಂತಿದ್ದನ್ನು ನೋಡಿದಾಗ ಅವರು ಲಿರಿಸಿಸ್ಟು, ಗೀತ ರಚನೆಕಾರರು. ಒಂದ್ಸತಿ ಯೋಚನೆ ಮಾಡಿದೆ, ಇದನ್ನ ಇರೋ ಬರೋವೆಲ್ಲ ನಾನೇ ಬರೆದ್ಬಿಟ್ರೆ ಒನ್ ಸೈಡೆಡ್ ಆಗ್ಬಿಡುತ್ತೆ, ತಕಡಿ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ. ಅದು ಕೇಳಿಸ್ಕೊಳ್ಳೋಕ್ಕೆ ಚೆನ್ನಾಗಿದೆ, ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ. ಅವರೇ ಬರೀಲಿ ಅಂತ ನಾನು ಒಳಮನಸ್ಸಿಗೆ ಅನ್ಸೋಕೆ ಶುರು ಆಗ್ಬಿಟ್ಟಿದ್ದು. ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ. ಅದನ್ನ ಪ್ರಯತ್ನ ಪಟ್ಟರು. ಆಮೇಲೆ ನನಗೊಬ್ಬರು ನಾಯಕಿ ಮಣಿನೂ ಕೊಟ್ಟಿದ್ದಾರೆ, ನಮಸ್ಕಾರ ಯಶಸ್ವಿನಿ ಅವರು. ಹಾಡಲ್ಲಿ ಸಣ್ಣ ತುಣುಕಲ್ಲಿ ನೋಡಿದಾಗ ನೀವು ನೆನಪಾಯ್ತಲ್ಲಿ ನೀವು ಬಂದ್ರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲದು ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ. ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದ್ದಾರೆ, ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತು ಇಲ್ಲಿ ಕಿತ್ತು, ಈ ಶಾರ್ಟ್ ಅಲ್ಲೂ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿರ್ದೇಶಕರು ಆ್ಯಕ್ಟ್ ಮಾಡಕ್ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತಾವೆ, ಇದು ಹಂಗಲ್ಲ, ಹಿಂಗೆ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತೆಲ್ಲ ಇರ್ತವೆ.
ಅವು ಯಾವ ನನ್ನ ತಂಟೆಗೆ ಹೋಗಲಿಲ್ಲ, ಏನೋ ಮಾಡ್ತಿದ್ರು ಎಡವಟ್ಟಾಗ ಮತ್ತೆ ನನ್ನ ಕಡೆ ತಿರ್ಕೊಂಡ್ಬಿಡ್ತದು. ಸೊ ಅದು ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ, ಯಾರಾದರೂ ಸರೆಂಡರ್ ಆಗಲೇಬೇಕಾಗುತ್ತೆ. ಹೀಗೆ ಒಂದು ಶ್ರಮ ವಹಿಸಿ ಮಾಡಿರೋ ಚಿತ್ರ ಇವತ್ತು 3ನೇ ಹಾಡಿನ ಬಿಡುಗಡೆ. ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವರು ಸಾಥ್ ಕೊಟ್ಟಾಗ. ಆ ಸಾರ್ಥಕತೆ ಈ ತಂಡಕ್ಕಿದೆ. ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೇ, ಅವತ್ತು ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಹಾಡನ್ನು ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ಸೊ ಮಚ್. ಬೇಕಾದ್ರೆ ಸರ್ ಸಂತೋಷ್ ಸರ್ ದಯವಿಟ್ಟು ನೀವು ಬರ್ಬೇಕು ಸರ್, ಕುತ್ಕೋಬೇಕು ಸರ್. ಓಂ ಶ್ರೀ ಮಾತೃದೇವೋ ಭವ, ಓಂ ಶ್ರೀ ಪಿತೃದೇವೋ ಭವ, ಓಂ ಶ್ರೀ ವೃಕ್ಷದೇವೋ ಭವ. ಅವರಿವರೆನ್ನದೆ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಣ್ಯರೇ, ಬಹುಮುಖ್ಯವಾಗಿ ವಿಶ್ವದಲ್ಲಿ ಮರಗಳೇ ನನ್ನ ಮಕ್ಕಳೆಂದಂತಹ ಏಕೈಕ ತಾಯಿ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕವರ ಪಾದಪದ್ಮಗಳಿಗೆ ನಮಸ್ಕರಿಸುತ್ತಾ, ಭಾರತ ದೇಶದ ಪ್ರತಿಯೊಬ್ಬ ಮನೆಯ ಅಜ್ಜಿ ಸಾಲುಮರದ ತಿಮ್ಮಕ್ಕಜ್ಜಿ. ಹಾಗಾಗಿ ಯಾರೇ ಕಾರ್ಯಕ್ರಮ ಕರೆದ್ರು ಹೋಗ್ಬೇಕು, ಅವ್ರ ಮನೆ ಕಾರ್ಯಕ್ರಮ ಅಲ್ವಾ. ಮಡೆನೂರು ಮನು ಅವರು ಬಹಳ ದಿನದಿಂದ ಅವ್ರ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಕರೀತಾ ಇದ್ರು. ಬಹುತೇಕ ಅಜ್ಜಿ ಈಗ ಕಾರ್ಯಕ್ರಮಗಳು ತುಂಬಾ ಕಡಿಮೆ ಹೋಗೋದು. ಅವರ ಹೆಲ್ತ್ ಇಶ್ಯೂ ಇರೋದ್ರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೆಚ್ಚು ನಾನು ಕರ್ಕೊಂಡು ಹೋಗೋದಿಲ್ಲ, ಇನ್ಫೆಕ್ಷನ್ ಮತ್ತೊಂದು ಅಂತ. ಅವ್ರ ಏಜು ತಮಗೆ ಗೊತ್ತಿದೆ ಅನ್ಕೊಂತೀನಿ. ಎಷ್ಟು ಹೇಳಿ ಅಜ್ಜಿ? ವಯಸ್ಸು ಹೇಳ್ಬೇಡ ಅಂತ ಐತೆ, ಬೇಡ ಸುಮ್ಮನೆ ಇರೋದು ಬೇಡ. 114 ವರ್ಷದ ಹಿರಿಜೀವ ಇವತ್ತು ನಿಮ್ಮೆಲ್ಲರ ಜೊತೆ ಭಾಗಿಯಾಗಿದ್ದಾರೆ. ಕುಲದಲ್ಲಿ ಯಾವ್ದು ಕೇಳಿಲ್ಲ ಅಲ್ವಾ? ಬಹುತೇಕ ಈ ದೇಶದಲ್ಲಿ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಆದ ಘಟನೆ ಆಗ್ತಾ ಇರ್ಲಿಲ್ಲ. ಹೇಳ್ತೀನಿ ಅಜ್ಜಿ. ಬಹುತೇಕ ನಾವೆಲ್ಲರೂ ಕೂಡ ಈ ದೇಶದಲ್ಲಿ, ಈ ಭಾರತ ದೇಶದಲ್ಲಿ ಪ್ರಮುಖವಾಗಿ ಈ ಜಾತಿ ವ್ಯವಸ್ಥೆ ಇಲ್ಲ ಅಂದಿದ್ರೆ ಈ ದೇಶ ಬಂಗಾರಗಳಲ್ಲೇ ಮನೆಗಳು ಕಟ್ಕೊಂಡು ವಾಸ ಮಾಡ್ತಿತ್ತು ಏನೋ, ಇತಿಹಾಸವನ್ನು ನೋಡಿದಾಗ. ಬಾಬಾ ಸಾಹೇಬರು ಸಂವಿಧಾನ ಬರ್ಕೊಟ್ಟು ಕಾನೂನು ಇಷ್ಟು ಪ್ರಬಲವಾಗಿದ್ರು ಕೂಡ ಇವತ್ತು ಜಾತಿ ವ್ಯವಸ್ಥೆ ಅಷ್ಟೇ ಪ್ರಬಲವಾಗಿದೆ. ಇಂಥ ಸಂದರ್ಭದಲ್ಲಿ ಈ ಚಿತ್ರತಂಡ ಕುಲದಲ್ಲಿ ಕೀಳೆ ಯಾವುದು ಅಂತ ಹೇಳಿ ನಮ್ಮ ರಾಜ್ಕುಮಾರ್ ಅವರ ಸಿನಿಮಾದ ಒಂದು ಟೈಟ್ಲ್ ಅನ್ನು ತಗೊಂಡು ಮಾಡಿದೆ. ತುಂಬಾ ಸಂತೋಷ. ಯಾಕೆ ಅಂದ್ರೆ ಸಮಾಜದಲ್ಲಿ ಈ ಜಾತಿ ಪದ್ಧತಿ ಹೋಗ್ಬೇಕು, ನಾವೆಲ್ಲರೂ ಕೂಡ ಒಂದೇ ಅನ್ನೋ ಭಾವನೆ ಬರಬೇಕು. ನನಗೆ ಬಹಳ ಖುಷಿಯಾಗಿದ್ದೇನೆಂದ್ರೆ ಯೋಗರಾಜ್ ಭಟ್ರು ಅವ್ರನ್ನ ನಾನು ಬರೀ ಸಿನಿಮಾದಲ್ಲೇ ನೋಡಿದ್ದೆ, ಬಹುತೇಕ ನೇರವಾಗಿ ಭೇಟಿ ಆಗಿಲ್ಲ ಅನ್ಕಂತೀನಿ. ಇವತ್ತು ಭೇಟಿ ಆಯ್ತು, ಬಹಳ ಖುಷಿ ಆಗುತ್ತೆ. ನನ್ನ ಪುಟದಲ್ಲಿ ಬರ್ಕೋಬಹುದು. ಇವತ್ತು ಚೇರ್ಗಳಿಗೋಸ್ಕರ ಹೊಡೆದಾಡ್ತಾರೆ, ನನಗೆ ಚೇರ್ ಹಾಕಿಲ್ಲ, ನನಗೆ ಚೇರ್ ಹಾಕಿಲ್ಲ ಅಂತ. ಅದು ಯಾವುದೇ ತರ ಸಣ್ಣ ಕಾರ್ಯಕ್ರಮ ಇರ್ಬೋದು, CM ಕಾರ್ಯಕ್ರಮ ಇರ್ಬೋದು, PM ಇರ್ಬೋದು, ಇಲ್ಲ ಒಂದು ಗಲ್ಲಿ ಕಾರ್ಯಕ್ರಮ ಇರ್ಬೋದು, ಒಂದು ಚೇರಿಗೋಸ್ಕರ ಬಡ್ದಾಡೋರು ನೋಡಿದೀವಿ. ಅವ್ರಕ್ಕಿಂತ ಚಿಕ್ಕವ್ರನ್ನ ಕೂರಿಸಿ ಮುಂದ್ಗಡೆ ಹೋಗಿ ಕೂತ್ಕೊಂಡ್ರು ನೋಡಿ, ಇದು ಬಹಳ ದೊಡ್ಡ. ಇಂತಹ ವ್ಯಕ್ತಿತ್ವ ಇರುವ ವ್ಯಕ್ತಿಗಳು ಈ ಸಿನಿಮಾದಲ್ಲಿ ಮಾಡಿರೋದ್ರಿಂದ ಈ ಸಿನಿಮಾ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾವಾದ್ರೂ ಸಹ ಭಾವಿಸಿದ್ದೇವೆ. ಸಾಲುಮರದ ತಿಮ್ಮಕ್ಕ ಅವರು ಈ ಸಂದರ್ಭದಲ್ಲಿ ಬಂದು ತಮ್ಮೆಲ್ಲರಿಗೂ ಕೂಡ ಹಾರೈಸಿದ್ದಾರೆ, ಸಿನಿಮಾ ಚೆನ್ನಾಗಾಗ್ಲಿ, ಅದರಲ್ಲಿ ದುಡಿದಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗ್ಲಿ, ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡ್ಲಿ. ಎಲ್ಲರೂ ಕೂಡ ಅಜ್ಜಿ ತರ ಒಂದು ಕ್ಲಾಸ್ ಓದಿಲ್ಲ, ಅವ್ರು ಹುಟ್ಟಿದ್ದು ಒಂದು ಹುಲ್ಲು ಗುಡಿಸ್ಲಲ್ಲಿ, ಅವ್ರ ತಂದೆ ಯಾರ್ದೋ ಮನೇಲಿ ಜೀತ ಮಾಡ್ತಾ ಇದ್ರು. 10ನೇ ವಯಸ್ಸಲ್ಲಿ ತಿಮ್ಮಕ್ಕ ಅವ್ರು ಕೂಡ ಒಬ್ರು ಮನೇಲಿ ಜೀತ ಮಾಡ್ತಾ ಇದ್ರು. 20 ಮದುವೆಯಾಗಿ ಬಂದಾಗ ಅವ್ರ ಗಂಡ ಕೂಡ ಒಂದು ವಾರದ ಮೊದಲು ಜೀತದಿಂದ ಬಿಡಿಸ್ಕೊ ಬಂದಿದ್ರು ಅವ್ರ ಗಂಡನ್ನ. ಅಂತಹ ಬಡತನದ ಬದುಕಲ್ಲಿ ಮದುವೆಯಾಗಿ 25 ವರ್ಷ ಆದ್ರೂ ಮಕ್ಕಳಾಗೋದಿಲ್ಲ. ಆ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಹಿಂದಿನ ಪರಿಸ್ಥಿತಿ ಎಲ್ರಿಗೂ ಗೊತ್ತಿರುತ್ತೆ. ಅವರು ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತಾರೆ, ಆಗೋದಿಲ್ಲ. ಗಂಡನ್ಗೆ ಇನ್ನೊಂದು ಮದುವೆ ಮಾಡಕ್ ನೋಡ್ತಾರೆ, ಹೆಣ್ಣು ಯಾರು ಕೊಡೋದಿಲ್ಲ. ದತ್ತು ಕೇಳ್ತಾರೆ, ನಿಮಗೆ ತಿನ್ನಕ್ ಗತಿ ಇಲ್ಲ, ನಮ್ಮ ಮಕ್ಕಳನ್ನ ಕೊಟ್ಟು ಏನ್ ನೋಡ್ಲಿ ಅಂತಾರೆ.
ತುಂಬ ನೊಂದಂತಹ ತಿಮ್ಮಕ್ಕ ಅವರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಮರನೇ ನನ್ನ ಮಕ್ಕಳು ಅಂತ. ಜಗತ್ತಲ್ಲಿ ಯಾರು ಕೂಡ ಹೇಳಿಲ್ಲ ಈ ಮಾತನ್ನ. ಮರನೇ ಮಕ್ಕಳು ಅಂತ ಬೆಳೆಸಿ ಇವತ್ತು ಸಾಮಾನ್ಯ ಈ ದೇಶದ ಕಟ್ಟ ಕಡೆಯ ವ್ಯಕ್ತಿ ಈ ಜಗತ್ತು ಈಕೆ ಬಗ್ಗೆ ಮಾತಾಡೋದು ತರ ತಿರುಗಿ ನೋಡೋ ತರ ಸಾಧನೆ ಮಾಡದಂತಹ ತಾಯಿ. ಇನ್ನು 100 ವರ್ಷ ಅಲ್ಲ 1000 ವರ್ಷ ಹೋದ್ರೂ ಕೂಡ ತಿಮ್ಮಕ್ಕನ ಹೆಸರು ಇರ್ತದೆ. ಆ ತರ ನಾವೆಲ್ಲರೂ ಕೂಡ ಬಾಳ್ಬೇಕು, ಬದುಕಬೇಕು. ಏನೋ ಹೆಸರಿನಿಂದೆ, ಏನೋ ಹಣದಿಂದೆ, ಯಾವುದೋ ವ್ಯಕ್ತಿಗಳಿಂದ ಹೋಗೋದ್ಕಿಂತ ಇಂತಹ ವ್ಯಕ್ತಿಗಳ ಆದರ್ಶಗಳನ್ನ ತಮ್ಮ ಬದುಕಲ್ಲಿ ಅಳವಡಿಸ್ಕೊಂಡು ಪ್ರತಿ ವರ್ಷ ಒಂದು 4 ಗಿಡಗಳನ್ನ ನೆಟ್ಟು ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿ, ಸಾಧ್ಯವಾದಷ್ಟು ರಾಸಾಯನಿಕ ಮುಕ್ತ ಮಾಡಿ, ಈ ದೇಶದಲ್ಲಿ ಮರ ಗಿಡ ನದಿ ಎಲ್ಲದನ್ನು ದೇವರು ಅಂತ ಪೂಜಿಸಿದ್ರು, ಆದ್ರೆ ಎಲ್ಲ ಹಾಳಾಗೋಗಿದೆ. ಬೇರೆ ದೇಶದವ್ರ ಕೈಲಿ ಹೇಳಿಸ್ಕೊಳೋದು ಬೇಡ, ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈಗ ಅಜ್ಜಿಯನ್ನ ಕರೆಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡಿದಂತ ಮನು ಅವ್ರಿಗೆ ಆಂಧ್ರದಲ್ಲಿ ಸಿಕ್ಕಿದ್ರು ಒಂದು ಕಾರ್ಯಕ್ರಮದಲ್ಲಿ. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಅವಕಾಶಗಳು ಸಿಕ್ಕಿ ದೊಡ್ಡ ಮಟ್ಟಕ್ಕೆ ತಾವು ಕೂಡ ಬೆಳೀಲಿ ಅಂತ ಹೇಳ್ತಾ, ನಾವು ಉಮೇಶ್ ಅವ್ರದ್ದು ಹಿರಿಯರು ನೋಡ್ತಾ ಇದ್ದೆ, ಒಂದು ಸಾಂಗಲ್ ಬರೋಗ ಎತ್ತಿನ ಗಾಡಿ ಓಡಿಸೋಂಥದ್ದು ಬಹಳ ಹುಮ್ಮಸ್ಸಲ್ಲಿ ಈ ವಯಸ್ಸಲ್ಲಿ ಎತ್ತಿನ ಗಾಡಿ ಓಡಿಸಿದ್ದಾರೆ. ತುಂಬಾ ದೊಡ್ಡ ದೊಡ್ಡ ಕಲಾವಿದರು ಕೂಡ ಎಲ್ಲ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ, ನಮಸ್ಕಾರ, ಒಳ್ಳೇದಾಗ್ಲಿ. ಸಿರಿವಂತಿಕೆ ಹಾಗೂ ಸಾಧನೆಗೆ ಸಾಟಿ ಸಾಲು ಮರದ ತಿಮ್ಮಕ್ಕ. ಒಂದು ಮಾತಿದೆ, ಎನ್ನ ದೇಹದ ಬೋಳಿ. ಇವ್ರ ಪಕ್ಕದಲ್ಲಿ ಒಬ್ರು ಕೂತಿದ್ದಾರೆ, ಅವ್ರ ಸೀರಿಯಲ್ ಅಜ್ಜಿ ತುಂಬಾ ನೋಡ್ತಾ ಇದ್ರು, ಎಂತ ಪುಟ್ಟಗೌರಿ ಮದ್ವೆ ಅಂತ ಬರೋದು. ಆ ಸೀರಿಯಲ್ ಇಂದ ನನಗೆ ನೆಮ್ಮದಿನೇ ಹಾಳಾಗಿತ್ತು. ಯಾಕೆಂದ್ರೆ ಅಜ್ಜಿ ಆ ಸೀರಿಯಲ್ ನೋಡೋ ತನಕನೂ ನನಗ್ ಬಿಡ್ತಾ ಇರ್ಲಿಲ್ಲ. ಅವ್ರ ಹೇಳೋದಲ್ಲೇ ನನಗ್ ಬೇರೆ ಹೇಳ್ಸೋರು, ನೋಡಲ್ಲಿ ಅಂತೇಳಿ. ನೋಡಿ ಇವರು ಮತ್ತೆ ಈಗ ರಾಮಚಾರಿ ಸೀರಿಯಲ್ನು ಅಜ್ಜಿ ನೋಡ್ತಾವ್ರೆ, ಅವರು ಕೂಡ ಬಂದವ್ರೆ. ಅಜ್ಜಿ ಈಗ್ಲೂ ಕೂಡ ಡೈಲಿ ಬೆಳಗ್ಗೆ 6 ಗಂಟೆಗೆ ಎದ್ರೆ ರಾತ್ರಿ ಮಲಗದೆ 10 ಗಂಟೆಗೆ ತುಂಬಾ ಟಿವಿ ಎಲ್ಲ ನೋಡ್ತಾರೆ. ಯಾವೆರಡು ಸೀರಿಯಲ್, ಅದ್ರಲ್ಲೂ ಪುಟ್ಟಗೌರಿ ಮದ್ವೆ ಅಂತೂ ಬಹಳ ಟಾರ್ಚರ್ ಕೊಟ್ಟಂತ ಸೀರಿಯಲ್. ಅವ್ರಿಗೂ ಕೂಡ ಒಳ್ಳೇದಾಗ್ಲಿ, ಅಭಿನಂದನೆಗಳು. ಯಾವುದೇ ಒಂದು ಜೂನಿಯರ್ ಆರ್ಟಿಸ್ಟ್ ಬಂದ್ರು ಕೂಡ ಅವನದೇ ಆದಂತ ಒಂದು ರೇಟ್ ಹಾಕೊಂಡ್ಬಿಟ್ಟಿದ್ದಾನೆ, ಇಷ್ಟು 1000 ಬೇಕು, ಇಷ್ಟು 100 ಬೇಕು ಅಂತ. ಉಮೇಶ್ ಅಣ್ಣ, ನಾನು ಆಟೋಲಿ ಹಿಂಗೆ ಹೋಗ್ತೀನಿ, ಹಿಂಗೆ ಬರ್ತೀನಪ್ಪ, ನನಗೇನಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ, ಕುಡಿದ್ರೆ ಒಂದು ಕಾಫಿ ಕುಡಿಬೋದಾ ಎಕ್ಸ್ಟ್ರಾ, ಅಷ್ಟೇನೇನಿಲ್ಲ, ನನಗಿಷ್ಟೇ ಸಾಕು ಅಂತ ಕೇಳಿದ್ರು. ಅಂತ ಕಲಾವಿದರು ಎಷ್ಟು ಜನ ಇರ್ತಾರೆ, ಬಂದಷ್ಟು ಕಿತ್ಕೊಂಡು ಹೋಗೋಣ ಅಂತ ಮನಸ್ಥಿತಿ ಇರೋರೆ ಬಹಳ ಜನ ಇರ್ತಾರೆ, ಎಲ್ಲರಿಗೂ ಹೇಳ್ತಿಲ್ಲ. ಆದರೆ ಉಮೇಶ್ ಅಣ್ಣ ಅಂತವ್ರು ಇಂಥ ಹಿರಿಯ ನಟರು, ನಮ್ಮ ನಿರ್ಮಾಪಕರು ಅವ್ರ ಹತ್ರ ಕೇಳಿದಾಗ ಉಮೇಶ್ ಅಣ್ಣನಿಗೆ ಇಷ್ಟೇ ಕೊಡಿ ಅಂತೇಳಿ ಒಂದು ಒಳ್ಳೆ ಮೊತ್ತನೇ ಕೊಟ್ಟು ಕಳಿಸಿದ್ರು. ಅಂದರೆ ನಿರ್ಮಾಪಕರ ಕಡೆಯಿಂದ ಅವರು ಕೂಡ ದೊಡ್ಡ ಮನಸ್ಸು, ಇಷ್ಟು ಹಿರಿಯ ಜೀವ ನಮ್ಮ ಸಿನಿಮಾದಲ್ಲಿ ಬಂದು ಹಾಕ್ಕೊಂಡಿದೆ. ಅವರ ದೊಡ್ಡತನ ಏನಂದರೆ, ನೀವೇನೇ ಕೊಟ್ಟರು ನನಗೆ ಬೇಡಪ್ಪ, ನಂದೇನಿದೆ ಅಷ್ಟೇ ಸಾಕು ಅಂತ. ಸೊ ಇಂಥ ವ್ಯಕ್ತಿಗಳ ಜೊತೆ ನಾನು ಕೆಲಸ ಮಾಡಿದ್ದೆ ಸಿನಿಮಾದಲ್ಲಿ, ನನ್ನ ಪುಣ್ಯ. ಅಣ್ಣ, ನಿಮ್ಮ 2 ಮಾತುಗಳು ನಮ್ಮ ಸಿನಿಮಾ ಬಗ್ಗೆ. ಎಲ್ಲರಿಗೂ ನಿಮ್ಮ ಉಮೇಶನ ಸಾಷ್ಟಾಂಗ ನಮಸ್ಕಾರಗಳು. ಈ ದಿವಸ ಕುಲದಲ್ಲಿ ಕೀಳಿ ಯಾವುದು ಒಂದು ಹಾಡುಗಳನ್ನು ನೋಡಿದ್ವಿ. ಆ ಹಾಡು ಒಂದು ಸಾಹಿತ್ಯನೇ ಹೇಳುತ್ತೆ. ಆ ಕೀಳು ಯಾವುದು ಅನ್ನೋ ಹಿನ್ನೆಲೆ ಬೇಕಾದಷ್ಟು ಕಥೆಗಳಿದೆ ಅಂತ ಎಲ್ಲ ಕಣ್ಣು ಮುಂದೆ ಬಂದುಬಿಡುತ್ತೆ. ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ನಾವು ಸ್ಪರ್ಶ ಅಸ್ಪೃಶ ಅನ್ನೋ ಒಂದು ಈ ಜನ ಅದು ನೋಡಿ ಎಷ್ಟು ವರ್ಷ ಆಯಿತು ನೋಡಿ. ಆ ಮೇಲು ಕೀಳು ಅನ್ನೋದು ಇನ್ನೂ ಹೋಗೇ ಇಲ್ಲ. ಇನ್ನು ಜಾತಿ ಜಗಳ ಇನ್ನು ಹೋಗೇ ಇಲ್ಲ. ಇನ್ನು ಯಾಕೆ ನನಗನ್ಸುತ್ತೆ ಇದೆಲ್ಲ ಯಾಕೆ ಅಂತ ಅನ್ಸುತ್ತೆ. ಒಂದ್ಸತಿ ನನಗೆ ಶೂಟಿಂಗ್ ನಡೀತಿತ್ತು ರೋಡ್ ಪಕ್ಕದಲ್ಲೇ. ಅಲ್ಲಿ ಬೋರಲ್ಲಿ ಒಬ್ಬರು ಕ್ಲೀನ್ ಮಾಡ್ತಾಯಿದ್ರು, ಪೌರ ವ್ಯಕ್ತಿ. ಸರಿ, ಆಮೇಲೆ ನಾನು ಹೊರಗೆ ಬಂದ ತಕ್ಷಣ ನಮಸ್ಕಾರ ಅಣ್ಣ ಅಂತ ಅಂದ್ಬಿಟ್ಟು ಕೈ ಕೊಡಕ್ಕೆ ಬಂದರು. ಸರಿ, ನಾನು ಕೈ ಕೊಡೆ ಆಗ್ತದೆ. ಎಲ್ಲ ಬಿಡಿ, ಎಲ್ಲ ಕೊಳೆ ಆಗಿದೆ, ನಿನ್ನ ಮನಸ್ಸು ಚೆನ್ನಾಗಿದೆ, ಅಲ್ಲೇ ಬಿಡಿ, ನಿನ್ನ ಮನಸ್ಸು ಸ್ವಚ್ಛವಾಗಿದೆ, ಕೈ ಕೊಡಪ್ಪ ಪರವಾಗಿಲ್ಲ. ಅಂದರೆ ಅವರ ಪ್ರೀತಿ ಇದೆಯಲ್ಲ, ಅದು ಅಲ್ಲೇ ದೇವರಿದ್ದಾನೆ, ಇಲ್ಲೆಲ್ಲೂ ಇಲ್ಲ. ಕೈನಲ್ಲಿ ಮೈಲಿ ಇವೆಲ್ಲ ತೊಳ್ಕೊಂಡ್ರೆ ಹೊಟ್ಟೋಗುತ್ತೆ, ತಿರ್ಗಿ ಅಂಟಿಸ್ಕೊಂಡ್ರೆ ತಿರ್ಗಿ ಕೊಳೆ ಆಗುತ್ತೆ. ಆದರೆ ಮನಸ್ಸಿಗೆ ಅಂಟಿಸ್ಕೋಬಾರ್ದು ಕೊಳೆಲ್ಲ. ಆ ಮನಸ್ಸಿಗೆ ಅಂಟ್ಕೊಂಡ್ಬಿಟ್ರೆ ಅದು ಯಾವತ್ತೂ ಹೋಗೋದಿಲ್ಲ. ಇವತ್ತು ನೀವು ನೋಡಿದಿರಿ, ಟಿ ವಿಲಿ ನೋಡ್ತೀರಿ, ಪತ್ರಿಕೆಯಲ್ಲಿ ನೋಡ್ತೀರಿ, ಮನಸ್ಸಿಗೆ ಕೊಳೆ ಅಂಟಿಸ್ಕೊಂಡವ್ರೇ ನಾವು ಕಾಣ್ತಾ ಇದ್ದಾರೆ, ನಮಗೆ ಅವರೇ ಕಾಣ್ತಾ ಇದ್ದಾರೆ. ನಮ್ಗೆ ಅನ್ಸತ್ತೆ ಅಂದರೆ ಸ್ವಲ್ಪ
ಪ್ರಪಂಚ ಜ್ಞಾನ ಇದ್ದವ್ರು ನಾನಷ್ಟೇ ಅಲ್ಲ, ಕೆಲವ್ರು ಅನಿಸುತ್ತೆ ಯಾಕೆ ಬೇಕು ಇದು ಬೇಕು, ಯಾವ ಜಾತಿಯ ಇದು. ನಾನು ಬೆಳೆದಿದ್ದು ಎಲ್ಲ ಜಾತಿಗಳಲ್ಲೂ ಬೆಳೆದಿದ್ದೀನಿ. ನಾನು ಎಲ್ಲ ಜಾತಿಗಳಲ್ಲೂ ಜೊತೆ ಬೆಳೆದಿದ್ದೀನಿ. ಮುಸಲ್ಮಾನರ ಜೊತೆ, ಮತ್ತು ಹಿಂದುಳಿದವ್ರ ಜೊತೆ, ಮುಂದುಳಿದವ್ರ ಜೊತೆ, ಹಿಂದೂ ಮುಂದೆ ಎಲ್ಲರ ಜೊತೆಲೂ ನಾನು ಬೆಳೆದಿದ್ದೀನಿ. ಎಲ್ಲರ ಮನೆಯಲ್ಲೂ ಊಟ ಮಾಡಿದ್ದೀನಿ ನಾನು. ಎಲ್ಲರ ಮನೆಯಲ್ಲೂ ನಾನು ಊಟ ಮಾಡಿದ್ದೀನಿ ನಾನು. ನನಗೆ ಯಾವ ಭಾವನೆ ಇಲ್ಲ ನನಗೆ. ಯಾಕೆ ಅಂತಂದರೆ ಅನ್ನ ಯಾವ ಜಾತಿ, ನೀರು ಯಾವ ಜಾತಿ, ಪಂಚಭೂತಗಳು ಯಾವ ಜಾತಿ, ಯಾವುದೂ ಅಲ್ಲ. ಮನುಷ್ಯನು ನಾವು ಮಾಡಿಕೊಂಡಿದ್ದಷ್ಟೇ ಅದು. ಅದನ್ನು ನಮ್ಮನ್ನೇ ಹಾಳು ಮಾಡ್ತಾ ಇತ್ತು. ನಾವು ಮಾಡಿಕೊಂಡಿದ್ದು ನಮ್ಮನ್ನೇ ಒಂದು ಹಾಳು ಮಾಡ್ತಾ ಇದೆ. ಇದು ನಮ್ಮ ಜನಗಳು ಅರ್ಥ ಮಾಡ್ಕೊಬಿಟ್ರೆ ಅದೇ ಸಾಕು. ಯಾಕೆಂತಂದರೆ ನಿಮಗೆ ಈ ಚಿತ್ರದಲ್ಲೇ ಗೊತ್ತಾಗುತ್ತೆ. ಆ ಹಾಡಲ್ಲಿ ಒಂದು ಅದರಲ್ಲೂ ಭಟ್ರು ಅವ್ರನ್ನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಹಿತ ಅವ್ರದ್ದು ಒಂದು ಕಾಂಬಿನೇಷನ್ನು ಆ ಮೊದಲಿನ ಚಿತ್ರದ ಮುಂಗಾರ ಮಳೆಯಿಂದಲೂ ಇದೆ. ಅವರು ಸಂಗೀತ ಬಿಡಿ, ಅವರು ಆ ಮ್ಯೂಸಿಕ್ ಡೈರೆಕ್ಟ್ರು ಅಪಾರ. ಇವತ್ತು ಸಹಿತ ಆ ಹಿಂದಿ ಭಾಷೆಯಲ್ಲೆಲ್ಲ ಅವರ ಮ್ಯೂಸಿಕ್ ಹೋಗ್ತಾ ಇರುತ್ತೆ. ಇವರ ಸಾಹಿತ್ಯ, ಅವ್ರ ಮ್ಯೂಸಿಕ್ಕು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಮತ್ತು ಭಟ್ರ ಜೊತೆ ನಾನು ಇದೇ ಮೊದಲನೇ ಸಲ ನಾನು ಪಾತ್ರ ಮಾಡ್ತಾ ಇರೋದು. ಅಂದರೆ ಅವರ ನಿರ್ದೇಶನದಲ್ಲಿ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ. ಒಂದು ಒಳ್ಳೆ ಪಾತ್ರ ಕೊಟ್ಟರು. ಸರಿ, ಅವ್ರು ಹೇಳಿ ನನಗೆ ಫೋನ್ ಮಾಡಿದ್ರು, ಉಮೇಶ್ ಅವರೇ ನಮ್ಮ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇದೆ, ಮಾಡ್ತೀರಾ? ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಏನು ಸರ್? ಕಲಾವಿದ ಅಷ್ಟೇ, ಅವ್ರು ದೊಡ್ಡವನಾಗಿ ಚಿಕ್ಕವನ್ನೇ ಮಾಡಲೇಬೇಕದು. ಮಾಡ್ತೀವಿ ಸರ್ ನಾವು. ಯಾಕೆಂದರೆ ನಾವು ಅದು ಚಿಕ್ಕ ಪಾತ್ರ, ಈಗ ಕೆಲವರು ಇರ್ತಾರೆ ಪಾಪ, ಅವ್ರನ್ನ ಅದಕ್ಕೋಸ್ಕರ ಅವ್ರು ನನ್ನ ಕೇಳೋದು, ನಮ್ಗೆ ಆ ಪಾತ್ರ ಮಾಡಿ ಮಿಷನ್ ಬೇಕು, ಇದು ಬೇಕು, ಇಂಥ ಕ್ಯಾರೆಕ್ಟರ್ ಹಿಂಗಿರ್ಬೇಕು ಅಂತ ಮಾಡ್ತಾರೆ. ನಮ್ಗೆ ಏನೂ ಇಲ್ಲ. ನಮಗೆ ಯಾರ ಪಾತ್ರ, ನಾವು ನಿರ್ದೇಶಕರ ಕೈ ಕೂಸು, ನಾವು ಕೈ ಕೂಸು. ಅವ್ರು ಹೇಗೆ ಹೇಳ್ತಾರೋ ನಾವು ಹಾಗೆ ಕೇಳ್ತೀವಿ. ಒಂದು ಸೀನ್ ಆಗಿರ್ಬೋದು ಅಥವಾ ಒಂದು ಪೂರ್ತಿ ಪಿಕ್ಚರ್ ಇರ್ಬೋದು, ಮಾಡ್ತೀನಿ ಅಂತಂದೆ. ಅದ್ರಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ಆ ಡ್ರಾಮಾ ನೋಡಿ, ನಾನು ಡ್ರಾಮಾದಿಂದಲೇ ಬಂದು ಒಂದು ಸಿನಿಮಾ ರಂಗಕ್ಕೆ. ಆ ಡ್ರಾಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟರು. ನನಗೆ ಬಹಳ ಖುಷಿ ಆಯಿತು. ನನಗೆ ಈ ತಂಡದಲ್ಲಿ ಪ್ರತಿಯೊಬ್ಬರು ಸಹಿತ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು. ನನಗೆ ಭಾಳ ಚೆನ್ನಾಗಿ ನೋಡಿಕೊಂಡ್ರು. ಮತ್ತು ಅದು ರಾಮನಾರಾಯಣ್ ಅಂತೂ ಅವರ ಅಂದರೆ ಅವ್ರದ್ದು ಒಂಥರ ಬೂದಿ ಮುಚ್ಚಿದ ಕಂಡ ಇದ್ದಾಗ ಅವ್ರಿಗೆ ಅನೇಕ ಪ್ರತಿಭೆ ಇದೆ, ಸಾಹಿತ್ಯದ ಪ್ರತಿಭೆ ಇದೆ, ಎಲ್ಲ ತಾಂತ್ರಿಕ ಪ್ರತಿಭೆ ಇದೆ. ಆದ್ರೆ ಅದನ್ನ ತೋರ್ಪಡಿಸ್ಕೊಳ್ಳಲ್ಲ, ಎಲ್ಲೂ ಕೂಗಾಡಲ್ಲ, ಏನೂ ಮಾಡಲ್ಲ ಅಂತ ನಗ್ತಾ ಇರ್ತಾರೆ. ನನಗೆ ಇವರ ಚಿತ್ರದಲ್ಲಿ ಇವಾಗ ಕೆಲವೆಲ್ಲೊಂದು ಶಾರ್ಟ್ಸ್ಗಳೆಲ್ಲ ನೋಡಿದಾಗ, ಮತ್ತು ಇವರು ಮೊದಲ ಚಿತ್ರಗಳಲ್ಲೂ ಪಾತ್ರ ಮಾಡಿದ್ರು. ಆ ಚಿತ್ರಗಳನ್ನು ನೋಡಿದಾಗ ಅವರ ಚಿಂತನೆಗಳು, ಆಲೋಚನೆಗಳೆಲ್ಲ ನನಗೆ ಕಣಗಾಲ್ ಪುಟ್ಟಣ್ಣನವ್ರು ನೆನಪಾಗ್ತಾರೆ. ಕಣಗಾಲ್ ಪುಟ್ಟಣ್ಣನವ್ರು ಸಹಿತ ಅವ್ರಿಗೆ ಒಂದು ಚಿತ್ರ ಮಾಡಿದ್ರೆ ಅದಕ್ಕೆ ಏನು ಬೇಕು, ಯಾವ ಶಾರ್ಟ್ಸ್ ಯಾರಿಗೂ ಗೊತ್ತಾಗಲ್ಲ. ಪುಟ್ಟಣ್ಣವ್ರು ಶಾರ್ಟ್ಸ್ ಇಟ್ಟರೆ ಹಂಗೆ ಶಾರ್ಟ್ಸ್ ಇಡ್ತಿದ್ರು. ಸ್ಕ್ರಿಪ್ಟ್ ಸಹಿತ ಇರ್ತಿರಲಿಲ್ಲ. ಯಾಕಂದರೆ ಹಿಂಗೆ ಬೇಕು ಸುಧಾರ ಎಲ್ಲರೂ ಅಂದರೆ ಅವರು ಆ ಚಿಂತನೆಗಳು ಇಟ್ಕೊಂಡು ನನಗೆ ನೆನಪಾಯ್ತು. ನನಗೆ ಇವತ್ತು ಆ ಶಾರ್ಟ್ಸ್ಗಳೆಲ್ಲ ನೋಡಿದಾಗ ನಮಗೆ ನಮ್ಮ ರಾಮನಾರಾಯಣ ಜ್ಞಾಪಕ ಆಯಿತು. ರಾಮನಾರಾಯಣ ಅವರ ಪುಟ್ಟಣ್ಣವ್ರನ್ನ ಸ್ವಲ್ಪ ಅಲ್ಲೇ ಬಂದ್ಬಿಟ್ರಲ್ಲಪ್ಪ, ಅವರ ಶಾಲೆಗೆ ಬಂದ್ಬಿಟ್ರಲ್ಲಪ್ಪ ಅಂತ ನನಗೆ ಹೆಮ್ಮೆ ಆಯಿತು. ಇಂಥ ಪುಟ್ಟಣ್ಣನವ್ರು ಬೆಳಿಬೇಕು, ನಮ್ಮ ಕನ್ನಡ ಚಿತ್ರದಲ್ಲಿ ಇಂಥ ನಿರ್ದೇಶಕರು ಬೆಳಿಬೇಕು. ಅದು ಅಲ್ಲದೆ ನಾನು ಇಲ್ಲಿ ತನಕ ಸುಮಾರು ಒಂದು 800-900 ಮೇಲಾಗಿದೆ, ಸಾವಿರಾರು ನಾಟಕ ಆಗಿದೆ, ಸಾವಿರಾರು ಸೀರಿಯಲ್ ಆಗಿದೆ. ಯಾಕೆಂದರೆ 76 ವರ್ಷ ಆಯಿತು ನಾನು ಬಣ್ಣ ಹಚ್ಚಕ್ಕೆ ಶುರು ಮಾಡಿ. ಅವತ್ತಿಂದ ಇವತ್ತೊಂದು ಕಾಯಕಬೇಕಲ್ಲ, ನಮಗೇನು ಗೊತ್ತಿಲ್ಲ, ನಾವು ಸ್ಕೂಲ್ಗೆ ಹೋಗಿಲ್ಲ. ಹುಟ್ಟಿದ್ದಾಗಲೇ ಶುರುವಾಯಿತು ಉಪವಾಸ, ವನವಾಸ, ನಾಟಕ, ಕಮ್ಯುನಿಸ್ಟ್ ಸಹವಾಸ ನಮಗೆ. ಹಾಗೆ ಬಂದ್ಬಿಟ್ವಿ ನಾವು. ಅಂದರೆ ನಮ್ಮನ್ನು ನಾವು ಆಗಿನ ಇವತ್ತು ನಾವು ನೆನೆಸ್ಕೊತೀವಿ. ನಾವು ಆಗಿನ ರಂಗಭೂಮಿಯವರು, ಗುಬ್ಬಿ ವೀರಣ್ಣವರಾಗಿರ್ಬೋದು, ಹಿರಣ್ಯನವರಾಗಿರ್ಬೋದು, ಮಹಾದೇವಸ್ವಾಮಿಗಳಾಗ್ಬೋದು, ಎಂಥ ದೊಡ್ಡವರು ಅವರೆಲ್ಲ ನಮ್ಮನ್ನು ಒಂದು ಶಿಷ್ಟ ಬೆಳೆಸಿದ್ರು. ನಮ್ಮನ್ನು ಅವರು ಹಾಕಿಕೊಟ್ಟ ಹಾದಿ ಎಂತೆಂಥ ಜೊತೆಲಿ ಹಿರಿಯ ಕಲಾವಿದರಿದ್ದರು. ಅವರೆಲ್ಲ ನಮ್ಮನ್ನು ಜೊತೆಯಲ್ಲಿ ಇದ್ದಿದ್ದರಿಂದ, ಅವ್ರ ಜೊತೆಯಲ್ಲಿ ಇದ್ದಿದ್ದರಿಂದ ಅವ್ರು ನಮಗೆ ಹಾಕಿಕೊಟ್ಟ ಪಾಠ ಇದೆ. ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋದ್ವಿ. ಇವತ್ತು ಸಹಿತ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ನಿಮ್ಮ ಒಂದು ನಮ್ಮ ರಾಮನಾರಾಯಣ ಅವರು, ಯಾಕೆಂದರೆ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು ಆ ಪಾತ್ರ. ಆದರೆ ಉಮೇಶ್ ಅವ್ರ ಕೈಲಿ, ಒಂದು ಹಿರಿಯರ ಕೈಲಿ ಪಾತ್ರ ಮಾಡಿಸ್ಬೇಕು ಅಂತ ನಮ್ಮ ಮೇಲೆ ಅಭಿಮಾನ ಬಿಟ್ಟು ಪಾತ್ರ ಮಾಡಿಸಿದ್ರಲ್ಲ, ಅದು ಅವರ ದೊಡ್ಡ ಗುಣ. ಅವರ ದೊಡ್ಡ ಗುಣ. ಭಗವಂತ ನನಗೆ ಅವರ ಪ್ರತಿಭೆಗೆ, ಅವರ ಶ್ರಮಕ್ಕೆ, ಅವರಿಗೆ ಅಷ್ಟೇ ಅಲ್ಲ, ನಮ್ಮ ನಿರ್ಮಾಪಕರು
ಅವರು ಸಹಿತ ಒಂಥರ ಮಗುವಿನ ಮನಸ್ಸು ಅವ್ರದ್ದು, ಮಗುವಿನ ಮನಸ್ಸು ಸಹಿತ ಮಗುವಿನ ಮನಸ್ಸು ಎಲ್ಲರನ್ನೂ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾಕೆಂದರೆ ನನಗೆ ಬೇರೆಯವ್ರ ಬಗ್ಗೆ ಹ್ಯಾಕ್ ಗೊತ್ತಿಲ್ಲ, ನಮ್ಮ ಕಲಾವಿದರ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ಅದರಿಂದ ಅದು ಬೇರೆ ಅಜ್ಜಿಯವ್ರು ಬೇರೆ ಹೆಚ್ಚಿಗೆ ಮಾತಾಡಿ ಬೆಳೀತಿದ್ದಾರೆ ಪಾಪ, ಅಪಾರ್ಥ ಮಾಡ್ಕೊಂಡಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅವ್ರ ನೋವು ಅವ್ರಿಗೆ, ನಮ್ಮ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾವು ಇಲ್ಲಿಗೆ ನಮಗೆ ಒಂದು ಒಬ್ಬ ಹಿರಿಯ ನಟನಾಗಿ ನನಗೆ ಕೊಟ್ಟಾಗ ನಾನು ನನ್ನ ಕರ್ತವ್ಯ, ನನ್ನ ಕೃತಜ್ಞತೆ ಸಲ್ಲಿಸೋದು. ಯಾಕೆಂದರೆ ಇವತ್ತೆಲ್ಲ ನಿರ್ದೇಶಕರವೆಲ್ಲ ಅನ್ನ ಹಾಕಿ, ಇವತ್ತು ಬೆಳಗ್ಗೆ ಯಾವತ್ತು ಸ್ಟೇಜ್ದಾಗ ಅನ್ನದಾತ ಸುಖಿ ಭವ, ಜನ್ಮ ಕೊಟ್ಟೋಳು ಸುಖಿ ಭವ, ವಿದ್ಯಾ ಕೊಟ್ಟೋಳು ಸುಖಿ ಭವ ಅಂತ ನಾವು ಹೇಳ್ತೀವಿ ನಾವು. ಅದೇ ಥರ ಇಲ್ಲಿವರೆಗೂ ನನ್ನ ಅನ್ನ ಹಾಕಿ ಸಾಕು ಬೆಳೆಸಿದ್ದಾರೆ ನಮ್ಮ ಚಿತ್ರರಂಗ, ರಂಗಭೂಮಿ. ಅವರಿಗೆ ಧನ್ಯವಾದಗಳು. ಮತ್ತು ಈ ಚಿತ್ರ ಬೈತಾರಂತೆ. ಹೌದೌದು ಹೇಳ್ತಾರೆ. ಸಾಕು ಅಂತ ಹೇಳ್ತಾರೆ ಒಬ್ಬರೇ ನೋಡಿ. ಉಮೇಶಣ್ಣ, ಇನ್ನೂ ನೀವು ಮಾತಾಡ್ತಾ ಇರಬೇಕು. ಇನ್ನೂ ಒಂದಷ್ಟು ಸಿನಿಮಾಗಳಲ್ಲಿ, ಇನ್ನೂ ಒಂದಷ್ಟು ವರ್ಷಗಳು ನಿಮ್ಮ ಜೊತೆ ನಾವು ಕೆಲಸ ಮಾಡಬೇಕು. ಸೊ ಇಂಥ ಹಿರಿಯ ಕಲಾವಿದರೆಲ್ಲ ನಮ್ಮ ಜೊತೆಯಲ್ಲಿರೋದು ನಮಗೆ ಬಹಳ ಬಹಳ ಸಂತೋಷ. ಧನ್ಯವಾದಗಳು. ಈ ತರ ನೋಡಿ ಹಿರಿಯ ಜೀವಿಗಳು ಎಷ್ಟು ಒಂದು ಯಾವುದೇ ಒಂದು ಈಗೋ ಅನ್ನೋದಿರಲ್ಲ. ಅವ್ರಿಬ್ಬರು ನೋಡಿ ಮಾತಾಡುವಾಗ ಸಾಕು ನಿಲ್ಸಪ್ಪ ಅಂತ ಅಮ್ಮ ಅಂದ್ರೆ ಸಾಕು ನಿಲ್ಲಿಸ್ತೀನಿ ತಪ್ಪ ಅಪಾರ್ಥ ಮಾಡೋದು ಸ್ವಲ್ಪ ತಮಾಷೆ ಹೋಗ್ತಾರೆ. ಅದೇ ಈ ಜಾಗದಲ್ಲಿ ಸ್ವಲ್ಪ ವಯಸ್ಸು ತಾರತಮ್ಯ ಬೇರೆ ಇದ್ದಿದ್ರೆ ಎಷ್ಟೊಂದು ಈಗೋ ಕ್ಲಾಶ್ ಆಗಿ ಒಂದು ಸ್ಟೇಜ್ ಮೇಲೆ ಕ್ಲಿನಿಕ್ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಆಗಿ ಎಲ್ಲ ಆಗಿರೋದು. ಏನ್ ಹೇಳಿದ್ರು ಅಂದ್ರೆ ಅವ್ರು ಮೊದ್ಲು ಹೇಳ್ತಿದ್ರು ನಾವ್ ಎಷ್ಟು ಮಾತಾಡಿರೋ ಅಷ್ಟೇ ಸಾಕು ಬಿಡಪ್ಪ. ಅವ್ರು ಇಬ್ರು ಏಜ್ ಒಂದೇ ಅಲ್ವಾ? ನಮ್ಮನ್ನ ಅಷ್ಟು ಕೂಗಿ ಕಲ್ಬಿಡ ಇರೋದೇ ಇಲ್ಲ ನಾವು. ಈಗ ಇರೋದಷ್ಟೇ ನಮ್ಗೆ ಸರಿ ಅಷ್ಟೇ. ಹಾಗೆ ನಮ್ಮ ಧನ್ಯವಾದಗಳು. ಇದೀಗ ಮತ್ತೊಬ್ಬ ಹಿರಿಯ ಚಲನಚಿತ್ರ ಮತ್ತು ಸಭೆಯ ಎಲ್ಲರಿಗೂ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಈ ಸಿನಿಮಾ ಮಾಡುವಾಗ ಒಂದು ಮಾತು ನೆನಪಾಗುತ್ತೆ. ಮೋಹನ ಅಂತ ಒಬ್ಬ ಪ್ರೊಡಕ್ಷನ್ ಬಾಯ್ ಇದ್ದ. ಬಹುಶಃ ಅವನು ಅವಾಗವಾಗ ಹೇಳ್ತಿದ್ದ, ಹೇಳಿಸ್ಕೊಳ್ತಾ ಇದ್ದೆ. ಹೇಳಿ ಭಾಳ ಚೆನ್ನಾಗಿ ನೆನಪು ಹೊಂದುತ್ತೆ ನನಗೆ. ಮೋಹನ ಆ ಡೈಲಾಗ್ ಹೇಳು ಅಂತಂದರೆ, ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಬಂದೆ ಅಂತ ಅದು ನನಗೆ ಅನ್ವಯಿಸುತ್ತೆ ಅಂತ ನಾನು ಇವತ್ತು ಭಾವಿಸ್ತೀನಿ. ವಿಮಲ್ ಬಟ್ಟೆ ಹಾಕ್ಕೊಂಡು, ಇದು ನಂದಲ್ಲ, ಆತ ಹೇಳ್ತಾ ಇದ್ದು ಪಾಪ ಮೋಹನ ಇಲ್ಲ ಈಗ. ವಿಮಲ್ ಬಟ್ಟೆ ಹಾಕ್ಕೊಂಡು ಕಲರ್ಫುಲ್ಲಾಗಿ ಮೆರಿಬೇಕು ಅಂತ ಇಂಡಸ್ಟ್ರಿಗೆ ಬಂದೆ. ಆದರೆ ಕೈಗೆ ಅಂಟಿದ್ದು ಕೊಳೆಗೆ ವಿಮ್ ಪೌಡರ್ ಪಾತ್ರೆ ತಿಕ್ಕೋದಕ್ಕೆ ಅಂತ. ಆ ರೀತಿ ಆ ವಿಮ್ ಪೌಡರ್ ನಾನು ಅಂಟಿಸ್ಕೊಂಡಿದ್ದೀನಿ ಸಿನಿಮಾ ಇಂಡಸ್ಟ್ರಿನಲ್ಲಿ. 54 ವರ್ಷ ಆಯಿತು ನಾನು ಕಲಾವಿದನಾಗಿ ಆಗಬೇಕು ಅಂತಲೇ ಚಿತ್ರರಂಗಕ್ಕೆ ಬಂದಿದ್ದು. ಚಿತ್ರರಂಗಕ್ಕೆ ಬಂದ ಮೇಲೆ ನಾನು ರಂಗಭೂಮಿಗೆ ಹೋದೆ. ಎಲ್ಲರೂ ರಂಗಭೂಮಿಯಿಂದ ಸ್ಪ್ರಿಂಗ್ ಆಗಿ ಜಿಗಿದು ಚಿತ್ರರಂಗಕ್ಕೆ ಬರ್ತಾರೆ ಅಥವಾ ಕಿರುತೆರೆಗೆ ಹೋಗ್ತಾರೆ. ಈಗ ನಾನು ಚಿತ್ರರಂಗಕ್ಕೆ ಬಂದು ಸುಮಾರು ಒಂದು 10 ವರ್ಷ ಆದಮೇಲೆ ರಂಗಭೂಮಿನಲ್ಲಿ ಕಾಲಿಟ್ಟೆ. ಅಲ್ಲಿನೂ ಹೆಸರು ಮಾಡಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟು ವರ್ಷಗಳಾದರೂ ಸುಮಾರು ಪಾತ್ರಗಳು ಮಾಡಿದ್ದೀನಿ. ರಾಜ್ಯ ಪ್ರಶಸ್ತಿ ಬಗ್ಗೆ ಎಲ್ಲ ಬಂದಿದೆ. ಅದೇ ನನಗೆ ಮಾಡಿದ್ದೀನಿ, ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿದೆ, ನನಗೆ ಹೊಂದ್ತಾ ಇದೆ, ನಾನು ಮಾಡಿದ್ದೀನಿ, ಜೀವ ತುಂಬಿದ್ದೀನಿ ಅನ್ನೋ ಒಂದು ಪಾತ್ರ ಬಂದಿರಲಿಲ್ಲ. ಬಹುಶಃ ಭಟ್ರಿಗೆ ಮಣಿನಲ್ಲೂ ನಾನು ಆ್ಯಕ್ಟ್ ಮಾಡಲಿಲ್ಲ. ನಾನು ಮಾಡಬೇಕು ಅಂದಿದ್ದ ಪಾತ್ರ ಅನಿವಾರ್ಯ ಕಾರಣಕ್ಕೆ ಬೇರೆಯವ್ರು ಮಾಡಿದ್ರು. ಸೊ ನಾನು ಪಾತ್ರ ಮಾಡಲ್ಲ ಅಂತ ಅಂದ್ಕೊಂಡಾಗ ಇನ್ನೊಬ್ಬ ಕಲಾವಿದರು ಕೈ ಕೊಟ್ಟರು. ಆ ಕಲಾವಿದರು ದೊಡ್ಡ ಕಲಾವಿದರು ಆ ಪಾತ್ರ ನನ್ನ ಕೈಯಲ್ಲಿ ಇನ್ಸ್ಪೆಕ್ಟರ್ ಪಾತ್ರ ಮಾಡಿಸಿದ್ರು. ಆ ಪಾತ್ರ, ಆ ಸಿನಿಮಾ ಎಷ್ಟು ಮಟ್ಟಿಗೆ ಜನಗಳ ನೆನಪಿನಲ್ಲಿ ಉಳಿದಿದೆ ಅಂತ ನಿಮಗೆ ಗೊತ್ತು. ಅದಾದಮೇಲೆ ಒಂದು ಪಾತ್ರ ನನಗೋಸ್ಕರ ಮಾಡಿ ಅಂತ ಹೇಳೋದಕ್ಕೆ ಭಟ್ರಿಗೆ 20 ವರ್ಷ ಬೇಕಾಯಿತು. ಅದೇ 20 ವರ್ಷ ರಾಮನಾರಾಯಣ್ ನನ್ನನ್ನು ನೋಡಿ ಒಂದು ಪಾತ್ರ ಕೊಡೋಕ್ಕೂ ಬೇಕಾಯಿತು. ಯಾಕೆಂದರೆ ರಾಮನಾರಾಯಣ್ ನಾನೊಬ್ಬ ಸ್ಟುಡಿಯೋ ಮಾಲೀಕನಾಗಿ, ಅವರು ನಿರ್ದೇಶಕರಾಗಿ, ಅವರಿಗೆಲ್ಲ ಸಿನಿಮಾಗಳು ಪೋಸ್ಟ್ ಪ್ರೊಡಕ್ಷನ್ ನಾನು ಸ್ಟುಡಿಯೋನಲ್ಲಿ ಆಗ್ತಾಯಿತ್ತು. ಸುಮಾರು ಸತಿ ಜಗಳ ಆಡ್ತಾ ಇದ್ವಿ, ಕಿತ್ತಾಡ್ತಾ ಇದ್ವಿ. ಈ ಶೂಟಿಂಗಲ್ಲೂ ಕಿತ್ತಾಡಿದ್ದೀನಿ. ಅದು ಒಂದು ಪ್ರಾಡಕ್ಟು ಚೆನ್ನಾಗಿ ಬರಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ಅವ್ರದ್ದು ಸ್ವಾರ್ಥ ಇಲ್ಲ, ನನ್ನದು ಸ್ವಾರ್ಥ ಇಲ್ಲ.
ಸೊ ಹೀಗೆ ಸುಮಾರು 20 ವರ್ಷಗಳಾದ್ಮೇಲೆ ನನ್ನ ಮೇಲೆ ಭರವಸೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ. ಆ ಪಾತ್ರ ನಾನಾದರೂ ಸರಿ ತೂಗಿಸಿದ್ದೀನಿ ಅಂತ ನನಗನ್ಸುತ್ತೆ. ಅದನ್ನು ಅವರಿಬ್ಬರು ಹೇಳಬೇಕು. ಇನ್ನು ಮುಂದಿದ್ದು ಹೊಲದಲ್ಲಿ ಕೀಳಾಗೋದು ಯಾರೂ ಗೊತ್ತಿಲ್ಲ ಈ ಹಾಡು. ಸೊ ಈ ಥರ ಒಂದು ಒಳ್ಳೆ ಟೈಟಲ್ ಇಟ್ಕೊಂಡು ಈಗ ತಾನೇ ವೆರಿ ಗುಡ್ ಟೈಟ್ಲ್ ಸಾಂಗ್ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಡ್ಯುಯೆಟ್ ಸಾಂಗ್ ಅದಕ್ಕಿಂತ ತುಂಬ ಚೆನ್ನಾಗಿದೆ. ಒಂದರ ಮೇಲೆ ಒಂದು ಕಾಂಪಿಟೇಷನ್, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ. ಸೊ ಚಿತ್ರೀಕರಣ ಸುಮಾರು ಎಸ್ಪೆಷಲಿ ಸೆಕೆಂಡ್ ಶೆಡ್ಯೂಲ್ನಲ್ಲಿ ಒಂದು 10 ದಿನಗಳ ಕಾಲ ರಾಮನಿಗೆ ಹಾಕ್ಸಿದಂಥ ಮೇಕಪ್ಪು, ಆ ಮೇಕಪ್ ಹಾಕೋದಕ್ಕೆ 1.5 ಗಂಟೆ, ತೆಗೆಯೋದಕ್ಕೆ 1.5 ಗಂಟೆ, ಊಟ ಮಾಡೋಕ್ಕಾಗ್ತಾ ಇಲ್ಲ, ಹಿಂಸೆ. ಆ ಹಿಂಸೆ ಎಲ್ಲ ಈಗ ಸ್ಕ್ರೀನ್ ಮೇಲೆ ನೋಡಿದಾಗ ಖುಷಿಯಾಗಿ ಬದಲಾವಣೆ ಆಗುತ್ತೆ. ಸೊ ಈ ರೀತಿ ಪಾತ್ರಗಳು ಬಂದಾಗ ಕಲಾವಿದ, ನಾನು ರಾಮ್ಗೆ ಫಸ್ಟ್ ದಿನ ಹೇಳಿದೆ, ಫಸ್ಟ್ ದಿನ ಸ್ವಲ್ಪ ನಾನು ಆ ಪಾತ್ರದಲ್ಲಿ ಹೋಗಬೇಕು ಅಂದರೆ ಸ್ವಲ್ಪ ಯಾವುದೇ ಕಲಾವಿದನಿಗೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. 1 ಟೇಕ್ 2 ಟೇಕ್ ಆಯಿತು. ಆಮೇಲೆ ಅವರು ಪ್ರತಿ ಟೇಕ್ನಲ್ಲೂ ನಮ್ಮ ಕಾರ್ಯಕ್ಕೆ ಶುರು ಮಾಡಿದ್ರು. ಏನಣ್ಣ ನನಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ನಾನು ಪ್ರತಿಯೊಬ್ಬ ಡೈರೆಕ್ಟರ್ಗೆ ಹೇಳೋದು, ಚಿಕ್ಕ ಡೈರೆಕ್ಟರ್ ಆಗಲಿ ದೊಡ್ಡ ಡೈರೆಕ್ಟರ್ ಆಗಲಿ, ಕ್ಯಾಮ್ರಾ ಮುಂದೆ ನಾನು ಬರುವಾಗ ಕಲ್ಲಾಗಿ ಬರ್ತೀನಪ್ಪ, ನಿಮ್ಗೆ ಹೆಂಗೆ ಬೇಕೋ ಕಟ್ಕೊಡ್ರಿ, ನಾನು ಸಣ್ಣ ಕಲಾವಿದ ಅಷ್ಟೇ ಅಂತ ಹೇಳ್ತೀನಿ. ಸೊ ಈ ರೀತಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಇವರಿಬ್ಬರಿಗೂ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ ಅಂತ. ಮತ್ತೆ ಅವರಿಬ್ಬರ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರನ ಒಪ್ಕೊಂಡಿದ್ದಕ್ಕೆ ನಿರ್ಮಾಪಕರಾದ ಸಂತೋಷ್ ಮತ್ತು ವಿದ್ಯಾರು ಮತ್ತು ಮಡೇನೂರು ಮನು ನಾನು ಸಜೆಸ್ಟ್ ಮಾಡಿದ್ದಕ್ಕೆ ಸೊ ಎಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಉತ್ತಮವಾಗಿ ಸಂಭಾಷಣೆ ಬರೆದಿದ್ದಾರೆ. ಬಹುಶಃ 1 ವಾರ ದಿನ ಆದ್ಮೇಲೆ ಕೇಳಿದೆ ಯಾರು ಡೈಲಾಗ್ ಬಂದಿದ್ರು. ನಾನು ಅನ್ಕೊಂಡಿದ್ದೆ ರಾಮನಾರಾಯಣ್ ಬರೆದಿರ್ಬೇಕು, ಇಲ್ಲ ಭಟ್ರು ಬರೆದಿರ್ಬೇಕು ಅಂತ. ಇಲ್ಲ ಆನಂದ್ ಅಂತ ಫೋನ್ ಮಾಡಿದೆ, ಎತ್ತಲಿಲ್ಲ. ಆ ಟೈಮ್ನಲ್ಲಿ ಶೂಟಿಂಗ್ ಟೈಮ್ನಲ್ಲಿ ರಾಮನಾರಾಯಣದಿಂದ. ಸೊ ತುಂಬ ಚೆನ್ನಾಗಿ ಹೇಳ್ಬೇಕು, ಸೊ ತುಂಬ ಚೆನ್ನಾಗಿದೆ. ಹೇಳಿ ಸರ್, ಅಜ್ಜಿ ಹೊರಟ್ಬಿಟ್ರು ಸಾಕು ಮಾತು ಕಮ್ಮಿ ಸರ್ ಅದಕ್ಕೆ. ಮೊದಲದಾಗಿ ಕುಲದಲ್ಲಿ ಕೀಳಿ ಹೋಗೋದು ಈ ಸಿನಿಮಾಗೆ ಆಯ್ಕೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸಂತೋಷ್ ಸರ್ ಮತ್ತು ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು ಸರ್. ಯಾಕಂದರೆ ಒಂದು ವಿಭಿನ್ನವಾದ ಪಾತ್ರ ಇದರಲ್ಲಿ ನಾನು ಅಂದ್ಕೊಂಡಿಲ್ಲ, ಒಂದು 4 ದಿವಸದಲ್ಲಿ ಒಂದು 5 ದಿವಸ ನಾನು ಈ ಥರ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ರಾಮನಾರಾಯಣ್ ಸರ್ ಅವತ್ತು ಪ್ರಾಮಿಸ್ ಮಾಡಿದ್ರು. ಸೊ ಅದೇ ಥರ ಸಿನಿಮಾದಲ್ಲಿ ನಾನು ತೋರಿಸಿದ್ದಾರೆ. ತುಂಬ ಥ್ಯಾಂಕ್ ಯು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಯಶಸ್ವಿನಿ ಅಂತ. ಮೊದಲನೇದಾಗಿ ನನಗೆ ಮನು ಅವರು ಈ ಸಿನಿಮಾಗೋಸ್ಕರ ಕಾಲ್ ಮಾಡ್ತಾರೆ. ಯೋಗರಾಜ್ ಭಟ್ ಸರ್ ಜೊತೆ ಕಾಂಬಿನೇಷನ್ ಇದೆ ಅಂತ ಹೇಳ್ತಾರೆ. ಅವ್ರ ಸಿನಿಮಾಗಳನ್ನ ಒಂದು 100 ಸಲಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ. ಸೊ ಪಾತ್ರ ಏನು ಅಂತ ಕೇಳ್ದೇನೆ ನಾನು ಅವತ್ತಿನ ದಿನ ಸೆಟ್ಟಿಗೆ ಬರ್ತೀನಿ. ಭಯ ಆಗ್ತಿತ್ತು ಅವತ್ತಿನ ದಿವಸ. ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು, ಅಂದ್ರೆ ಹೇಗಿರುತ್ತೆ ಏನು ಎತ್ತ ಅಂತ. ರಾಮ್ ಸರ್ ಮೊದಲನೇದಾಗಿ ತುಂಬಾ ಕಂಫರ್ಟ್ ಫೀಲ್ ಮಾಡಿಸಿದ್ರು ನನಗೆ. ಹಾಗೆ ನಾನು ಯಾವತ್ತೂ ಈ ರೀತಿಯಾದ ಒಂದು ಪಾತ್ರನ ಮಾಡಬಹುದಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಥರದ ಪಾತ್ರನ ನಾನಿಲ್ಲಿ ನಿರ್ವಹಿಸಿದ್ದೀನಿ. ಸೊ ಇದಕ್ಕೆಲ್ಲ ಕಾರಣ ರಾಮ್ ಸರ್ ಅಂಡ್ ಭಟ್ರು ಸರ್ ಅಷ್ಟೇ. ತುಂಬಾನೇ ಚೆನ್ನಾಗಿ ಸೆಟಲಿ ಅಂದ್ರೆ ಒಂದು ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಕೂಡ ನನಗೆ ಹೇಳ್ಕೊಡ್ತಾ ಬಂದ್ರು. ಸೊ ನಾನು ಯಾವಾಗ್ಲೂ ಈ ಒಂದು ಚಿತ್ರತಂಡಕ್ಕೆ ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮ ಸರ್ಗೆ, ಭಟ್ರು ಸರ್ಗೆ ಒಂದು ಪೇರ್ ಯಾರನ್ನ ಹಾಕೋಣ ಅಂದಾಗ ಈ ಯಾರು ಹಾಕೋದು ಸರ್ಗೆ ಯಾರು ಮ್ಯಾಚ್ ಮಾಡೋದು ಅಂತ ಇಡೀ ತಂಡನೇ ಹುಡುಕಿದ್ವಿ ಒಂದು 100 ಜನನ. ಅದರಲ್ಲಿ ದಿ ಬೆಸ್ಟ್ ಆಗಿ ನೀವೇ ನಮ್ಗೆ ಸಿಕ್ಕಿದ್ದು. ಸೊ ಭಟ್ರು ಸರ್ಗೂ ನೀವು ಇಷ್ಟ ಹಾಗೆ ನಮ್ಮ ಚಿತ್ರಕ್ಕೆ ಸಂಭಾಷಣೆ ಬಂದು ಕಾಂಬಿನೇಷನ್ ಫೋಟೋ ತೆಗೆದಿದೆ ನನ್ನ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಾ